ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಗೊರಗುದ್ದಿ ಗ್ರಾಮದಲ್ಲಿ ದಿನಾಂಕ 21/4/2026 ಅಮಾವಾಸ್ಯೇದೇಶ್ವರ ಜಾತ್ರಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಯರಗಟ್ಟಿ ತಾಲೂಕಿನ ಭಕ್ತಿ ಭಾವದ ತವರು ಎಂದು ಎನಿಸಿಕೊಂಡಿರುವ ಗೊರಗುದ್ದಿ ಗ್ರಾಮದಲ್ಲಿ ಗ್ರಾಮದ ಜನರು, ಗ್ರಾಮದ ಸುತ್ತಮುತ್ತಲಿನ ಜನರು, ಮಹಿಳೆಯರು ಹಾಗೂ ಮುತ್ತೈದೆಯರು ಎಲ್ಲರೂ ಸಕಲ ಸದ್ಭಕ್ತರು ಸೇರಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಮುಖಂಡರು ಒಗ್ಗೂಡಿಕೊಂಡು ಬಹು ವಿಜೃಂಭಣೆಯಿಂದ ಸಂತೋಷ ಸಡಗರದಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸಿದರು. ಜಾತ್ರೆಯ ವಿಶೇಷವೇನೆಂದರೆ ಪ್ರತಿ ವರ್ಷ ಅರಕೇರಿ ವಿಜಾಪುರ ಜಿಲ್ಲೆಯ ಅರಕೇರಿ ಅಮೋಘ ಸಿದ್ದೇಶ್ವರ ಮುಮ್ಮೆಟ್ಟು ಗುಡ್ಡದ ಜಗದ್ಗುರುಗಳ ನಡೆಸಿಕೊಂಡು ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ಬಹುದಿನಗಳಿಂದ ಬಹು ವರ್ಷಗಳಿಂದ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವುದು ಒಂದು ವಿಶೇಷ. ಜಾತ್ರೆಯನ್ನು ಗ್ರಾಮದಲ್ಲಿ ಎಲ್ಲರೂ ವಾರವನ್ನು ಹಿಡಿದು ಭಕ್ತಿ ಭಾವದಿಂದ ಎಲ್ಲರೂ ಪಕ್ಷಾತೀತ ಜಾತ್ಯಾತೀತವಾಗಿ ಎಲ್ಲರೂ ಈ ಜಾತ್ರೆಯನ್ನು ಸಡಗರದಿಂದ ಭಾವೈಕ್ಯತೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್ ಯರಗಟ್ಟಿ ತಾಲೂಕಿನ ವರದಿಗಾರರಾದಂತಹ ಲಕ್ಷ್ಮಣ್ ವಿಠಲ್ ಸೊಣದೊಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾರಿಗೆ ದೇವರು ಅನ್ಬೇಕು ಅಂತ ಕೇಳಿದ್ರ ಗೀತಾದಾಗ ಪರಮಾತ್ಮ ಹೇಳ್ತಾನ, ಅಜಾತವಾದಂತ ವಸ್ತು ಅದಕ್ಕೆ ಜಾತಿ ಇಲ್ಲ, ಭೇದ ಇಲ್ಲ, ರೂಪ ಇಲ್ಲ, ಅವನಿಗಿಲ್ಲ. ಅಜಾತ ತ್ರಿಕಾಲದಲ್ಲಿ ತುಂಬಿಕೊಂಡಂತವ ಅವ ಭಕ್ತವತ್ಸ, ಅವ ಕರುಣಾನಿಧಿ. ಸನ್ಮಾನ ಮಾಡಿರುವಂಥ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಸನ್ಮಾನ ಮಾಡಿರುವಂಥ ಪೂಜ್ಯರಿಗೂ ಧನ್ಯವಾದಗಳು. ಇನ್ನು ಜನಿತರು ಮರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಇವರಿಗೂ ಕೂಡ ಗಂಗಪ್ಪ ಕಲ್ವಿ ಅವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ಅಡ್ನತ್ತಾರ ಅವರು ಮುಂದೆ